ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ವಿಷ್ಣು ಸಹಸ್ರನಾಮದ 1000 ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. 400 ನಾಮಗಳು ಕಂಪ್ಲೀಟ್ ಆಗಿದೆ. ಇವತ್ತು 401ರಿಂದ ವಸುರ್ವಸುಮನಾ ಸತ್ಯ ಸಮಾತ್ಮ ಸಂಮಿತ ಸಮಃ. ವಸುರ್ ಎಲ್ಲದರ ಮೂಲ ಸ್ವರೂಪ. ವಸುಮನಾಹ ಶುದ್ಧ ಮನಸ್ಸಿನವರು. ಸತ್ಯ ಸತ್ಯಸ್ವರೂಪಿ. ಸಮಾತ್ಮ ಎಲ್ಲರಲ್ಲಿ ಒಂದೇ ಆತ್ಮಸ್ವರೂಪ. ಅಸಮ್ಮಿತ ಅಳತಿಗೆಡದ. ಸಮಃ ಎಲ್ಲರನ್ನೂ ಸಮನಾಗಿ ನೋಡುವವರು. ಅಮೋಘ ಪುಂಡರೀಕಾಕ್ಷ ಋಷಕರ್ಮ ಋಷಾಕೃತ. ಅಮೋಘ ವ್ಯರ್ಥವಿಲ್ಲದ ಕರ್ಮಸ್ವರೂಪಿ. ಪುಂಡರೀಕಾಕ್ಷ ಕಮಲದ ಕಣ್ಣುಗಳನ್ನು ಹೊಂದಿರುವವರು. ಋಷಕರ್ಮ ಧರ್ಮಮಯ ಕರ್ಮಗಳ ಕರ್ತೃ. ಋಷಾಕೃತ್ ಧರ್ಮವನ್ನು ಸ್ಥಾಪಿಸುವವರು. ರುದ್ರ ಅಜ್ಞಾನವನ್ನು ದುಃಖವನ್ನು ನಿವಾರಿಸುವವರು. ಬಹುಶಿರ ಅನಂತ ತಲೆಗಳ ಜ್ಞಾನಸ್ವರೂಪಿ. ಬಭ್ರುಹು ಜಗತ್ತನ್ನು ಧರಿಸುವವರು. ವಿಶ್ವಯೋನಿ ವಿಶ್ವದ ಮೂಲ. ಶುಚಿಶ್ರವಾಹ ಶುದ್ಧ ಕೀರ್ತಿಯ ಸ್ವಾಮಿ. ಅಮೃತ ಶಾಶ್ವತ ಅಮೃತ ಅಮರ ಸ್ವರೂಪಿ. ಅಶ್ವತ್ಥ ಶಾಶ್ವತ ಸ್ವರೂಪಿ. ಚಂದ್ರಾಂಶು ಚಂದ್ರಪ್ರಕಾಶ ಸ್ವರೂಪಿ. ಭಾಸ್ಕರದ್ಯುತಿ ಸೂರ್ಯಪ್ರಕಾಶದ ತೇಜಸ್ವಿ. ಅಮೃತಾಂಶ ಅಮೃತ ಸ್ವಭಾವ. ಸರ್ವವಿದ್ಭಾನು ಸರ್ವಜ್ಞಾನ ತೇಜಸ್ವಿ. ವಿಶ್ವಕ್ಷೇಣ ವಿಶ್ವವೇ ಸೇನೆಯಾದವನ. ಜನಾರ್ದನ ದುಃಖಗಳನ್ನು ನಿವಾರಿಸುವ ರಕ್ಷಕ. ವೇದ ಜ್ಞಾನದ ಮೂಲಸ್ವರೂಪಿ. ವೇದವಿತ್ ವೇದಗಳನ್ನು ಸಂಪೂರ್ಣವಾಗಿ ತಿಳಿದವನು. ಅವ್ಯಾಂಗ ದೋಷರಹಿತನು. ವೇದಾಂಗ ವೇದಾಂಗಗಳ ಸಾರಸ್ವರೂಪಿ. ವೇದವಿತ್ ನಿಜ ಜ್ಞಾನಿ. ಕವಿ ಸರ್ವ ವಿವೇಕದ ದರ್ಶನ ಶಕ್ತಿ ಇರುವವನು. ಲೋಕಾಧ್ಯಕ್ಷ ಸುರಾಧ್ಯಕ್ಷ ಧರ್ಮಾಧ್ಯಕ್ಷ ಕೃತಾಕೃತಃ. ಲೋಕಾಧ್ಯಕ್ಷ ಜಗತ್ತಿನ ಮೇಲ್ವಿಚಾರಕ. ಸುರಾಧ್ಯಕ್ಷ ದೇವತೆಗಳ ಆಡಳಿತಗಳ ಸ್ವಾಮಿ. ಧರ್ಮಾಧ್ಯಕ್ಷ ಧರ್ಮದ ರಕ್ಷಕ. ಕೃತಕೃತಃ ಕಾರಣವೂ ಫಲವೂ ಆಗಿರುವವನು. ಚತುರ್ವಾತ್ಮ 4 ರೂಪಗಳಲ್ಲಿ ಪ್ರಕಾಶಿಸುವವನು. ಚತುರ್ವ್ಯೂಹ 4 ದಿವ್ಯ ರೂಪಗಳಲ್ಲಿ ವಿಸ್ತಾರ ಹೊಂದಿದವನು. ಚತುರ್ದಂಷ್ಟ್ರ 4 ದಂತಗಳ ರೂಪಧಾರಿ ಅಂದರೆ ವರಾಹರೂಪಿ. ಚತುರ್ಭುಜ 4 ಭುಜಗಳನ್ನು ಹೊಂದಿರುವವನು. ಭ್ರಾತ ರಕ್ಷಕ. ಭ್ರಾತೃ ಭಕ್ತರಿಗೆ ಸೋದರನಂತೆ ಇರುವವನು. ಲಕ್ಷ್ಮೀವಾನ್ ಶ್ರೀಲಕ್ಷ್ಮೀ ಸದಾ ವಾಸಿಸುವವನು. ಶ್ರೀಪತಿ ಶ್ರೀದೇವಿಯ ಸ್ವಾಮಿ. ಶ್ರೀಮತಾಂ ವರಹ ಶ್ರೀಮಂತರಲ್ಲಿ ಶ್ರೇಷ್ಠ. ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀಧ ಐಶ್ವರ್ಯವನ್ನು ನೀಡುವವನು. ಶ್ರೀಶ ಶ್ರೀದೇವಿಯ ದೇವರು. ಶ್ರೀನಿವಾಸ ಶ್ರೀದೇವಿಯ ನಿಲಯ. ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ. ಶ್ರೀನಿಧಿ ಶ್ರೀವಿಭಾವನಃ ಶ್ರೀನಿಧಿ ಶ್ರೀಭಂಡಾರದ ರೂಪ. ಶ್ರೀವಿಭಾವನಃ ಶ್ರೀ ಸಂಪತ್ತಿನ ಉದ್ಭವ ಕಾರಣ. ಶ್ರೀಧರ ಶ್ರೀದೇವಿಯನ್ನು ಧರಿಸುವ ಸ್ವಾಮಿ. ಶ್ರೀಕರ ಸಂಪತ್ತನ್ನು ನೀಡುವವನು. ಪ್ರಭುವಲ್ಲಭ ದೇವರಲ್ಲಿ ಪ್ರಿಯನಾದ ಪ್ರಭು. ಶ್ರೀಕಂಠ ಕಂಠದಲ್ಲಿ ಶ್ರೀ ಇರುವವನು. ಶ್ರೀಕರೋತ್ತಮ ಅತ್ಯುತ್ತಮ ಶ್ರೀದಾತ. ಶ್ರೀವತ್ಸವಕ್ಷಃ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯುಳ್ಳ. ಶ್ರೀವಾಸ ಶ್ರೀನಿವಾಸನಲ್ಲಿ ಇರುವವನು. ಶ್ರೀಪತಿ ಶ್ರೀಪತಿಯ ಪತಿ.
ಶ್ರೀಮತಾಂ ವರಹ ಶ್ರೀಯುತರಲ್ಲಿ ಶ್ರೇಷ್ಠ. ಶ್ರೀದ ಶ್ರೀಶ ಶ್ರೀನಿವಾಸ ಶ್ರೀದ ದೈವಿಕ ಶ್ರೀ ಕೊಡುವವನು. ಶ್ರೀಶ ಶ್ರೀದೇವಿಯ ಈಶ್ವರ. ಶ್ರೀನಿವಾಸ ಶ್ರೀಯರ ನಿವಾಸ ಸ್ಥಾನ. ಶ್ರೀನಿಧಿ ಶ್ರೀ ಸಂಪತ್ತಿನ ಭಂಡಾರ. ಶ್ರೀ ವಿಭಾವನಃ ಶ್ರೀ ಸಂಪತ್ತನ್ನು ಸೃಷ್ಟಿಸುವವನು. ಶ್ರೀಧರ ಶ್ರೀದೇವಿಯನ್ನು ಧರಿಸುವವನು. ಶ್ರೀಕರ ಶುಭ ನೀಡುವವನು. ಶ್ರೀಕರ ಶ್ರೀ ನೀಡುವವನು. ಶ್ರೀಮಾನ್ ಮಹಿಮೆಯುಳ್ಳವನು. ಲೋಕತ್ರಯಾಶ್ರಯ ಮೂರು ಲೋಕಗಳ ಆಶ್ರಯ. ಸ್ವಚ್ಛ ಸುಂದರ ಕಣ್ಣುಗಳುಳ್ಳವನು. ಸ್ವಾಂಗ ಪವಿತ್ರ ದೇಹ ಹೊಂದಿರುವವನು. ಶತಾನಂದ ಅನಂತ ಆನಂದ ನೀಡುವವನು. ನಂದಿ ಸದಾ ಸಂತೋಷಿಯಾದವನು. ಜ್ಯೋತಿರ್ಗಣೇಶ್ವರ ದಿವ್ಯ ಜ್ಯೋತಿಗಳ ಅಧಿಪತಿ. ವಿಜಿತಾತ್ಮ ಮನಸ್ಸನ್ನು ಜಯಿಸುವವನು. ವಿಧೇಯಾತ್ಮ ಸಂಪೂರ್ಣ ನಿಯಂತ್ರಿತ ಮನಸ್ಸುಳ್ಳವನು. ಸತ್ಕೀರ್ತಿ ಶುದ್ಧ ಕೀರ್ತಿಯುಳ್ಳವನು. ಚಿನ್ನ ಸಂಶಯಗಳನ್ನು ದೂರ ಮಾಡುವವನು. ಉದೀರ್ಣ ಉನ್ನತನು. ಸರ್ವತೋಮುಖ ಎಲ್ಲ ದಿಕ್ಕುಗಳಲ್ಲಿ ಇರುವವನು. ಸುದರ್ಶನ ಶುಭ ದರ್ಶನ ಹೊಂದಿರುವವನು. ಕಲಾ ಎಲ್ಲ ಕಲೆಗಳ ರೂಪ. ಕಷ್ಟಗಳನ್ನು ನೀಗಿಸುವವನು. ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಸಿದ್ಧಾರ್ಥ ಎಲ್ಲ ಗುರಿಗಳನ್ನು ಸಾಧಿಸುವವನು. ಸಿದ್ಧ ಸಂಕಲ್ಪ ಅವನ ಇಚ್ಛೆಗಳು ಎಂದಿಗೂ ನಿಜವಾಗುವವು. ಸಿದ್ಧಿದ ಆಧ್ಯಾತ್ಮಿಕ ಸಾಧನೆ ನೀಡುವವನು. ಸಿದ್ಧಿ ಸಾಧನ ಸಿದ್ಧಿ ಪಡೆಯುವ ಮಾರ್ಗ ತೋರಿಸುವವನು. ಋಷಾಹಿ ಧರ್ಮದ ಸ್ವಾಮಿ. ಋಷಭ ನೀತಿ ಧರ್ಮದ ಸ್ವಾಮಿ. ಋಷಪರ್ವ ಧರ್ಮವನ್ನು ಉದ್ಧರಿಸುವವನು. ಋಷೋಧರ ಎಲ್ಲ ಸತ್ಸ್ವಭಾವಗಳ ಮೂಲ. ವರ್ಧನ ವಿಶ್ವವನ್ನು ಪೋಷಿಸುವವನು. ಋಷಕೃತಿ ಧರ್ಮವನ್ನು ಸೃಷ್ಟಿಸಿದವನು. ರುದ್ರ ದುಃಖವನ್ನು ನಿವಾರಿಸುವವನು. ಬಹುಶಿರಾಹ ಅನೇಕ ತಲೆಗಳನ್ನು ಹೊಂದಿರುವವನು. ಬಭ್ರೂ ಜಗತ್ತಿನ ರಕ್ಷಕ. ವಿಶ್ವಯೋನಿ ಬ್ರಹ್ಮಾಂಡದ ಕಾರಣ. ಶುಚಿಶ್ರವ ಶುದ್ಧ ದಿವ್ಯ ಶ್ರವಣ ಹೊಂದಿರುವವನು. ಅಮೃತ ಅಮರ ಶಾಶ್ವತಸ್ಥಾಣು ಶಾಶ್ವತ ಅಚಲವಾದ ನಿರ್ಧಾರ. ವರಾರೋಹ ಅತ್ಯುತ್ತಮ ಶರಣು. ಮಹಾನ್ ತಪಸ್ಸಿನ ಸ್ವಾಮಿ. ಸರ್ವಗ ಎಲ್ಲೆಡೆ ಇರುವವನು. ಇವತ್ತಿಗೆ 500 ಶಬ್ದಗಳ ಅರ್ಥ ಸಂಪೂರ್ಣಗೊಂಡಿದೆ. ಉಳಿದದ್ದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಹರಿ ಓಂ. ನಮಸ್ಕಾರ.